ದಿನದ ದೇವರ ವಾಕ್ಯ ಎಸ್ತರಳು 8ನೇ ಅಧ್ಯಾಯ 6ನೇ ವಾಕ್ಯ. ಯಾಕೆಂದರೆ ನನ್ನ ಜನರ ಮೇಲೆ ಬರುವ ಕೇಡನ್ನು ನಾನು ನೋಡಿ ಹೇಗೆ ಸಹಿಸಲಿ? ಇಲ್ಲವೇ ನನ್ನ ಬಂಧುಗಳ ನಾಶನವನ್ನು ನಾನು ನೋಡಿ ಹೇಗೆ ಸಹಿಸಲಿ? ಎಸ್ತರ್ ರಾಣಿ ತನ್ನ ಜನರಿಗೆ ಕೇಡು ಬಂದಾಗ, ತನ್ನ ಯೂದ ಗೋತ್ರವು ನಾಶವಾಗುವಂತಹ ಪರಿಸ್ಥಿತಿ ಬಂದಾಗ ಅದನ್ನು ನಾನು ಹೇಗೆ ನೋಡಲು ಸಾಧ್ಯ, ಅದನ್ನು ನನ್ನಿಂದ ಹೇಗೆ ಸಹಿಸಿಕೊಳ್ಳಲು ಸಾಧ್ಯ ಎಂದುಕೊಂಡು ತನ್ನ ಎಲ್ಲಾ ಪ್ರಯತ್ನಗಳನ್ನು ಮಾಡಿ ಅವಳ ರಾಜನ ಬಳಿಯಲ್ಲಿ ಮಾತನಾಡಿ ತನ್ನ ಜನರಿಗೆ ಬಂದಿರುವಂತಹ ಆ ಕಷ್ಟವನ್ನು, ಕೇಡನ್ನು, ನಾಶನವನ್ನು ನೀಗಿಸುವಂತೆಯೇ ಅನೇಕ ಕಾರ್ಯಗಳನ್ನು ಮಾಡಿದ್ದನ್ನು ಈ ವಾಕ್ಯದಲ್ಲಿಯೂ ಈ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಯೂದ ಗೋತ್ರದಲ್ಲಿ ಇರುವವರು ನಾಶವಾಗುವಂತಹ ಪರಿಸ್ಥಿತಿಯಲ್ಲಿ ಇರುವಾಗ, ಆ ಜನರು ಕಷ್ಟದಲ್ಲಿ ಇರುವಾಗ ಅದನ್ನು ಎಸ್ತರಿಂದ ನೋಡಲು ಆಗಲಿಲ್ಲ. ಆ ರಾಜನ ಮೇಲ್ವಿಚಾರಣೆಯಲ್ಲಿ ಇದ್ದಂತ ಎಸ್ತರು ತನ್ನ ಕಾರ್ಯಗಳನ್ನು ಮಾಡಿ ತನ್ನ ಜನರನ್ನು ಕಾಪಾಡುತ್ತಾಳೆ. ರಾಣಿಯಾಗಿದ್ದ ಎಸ್ತರಳು ತನ್ನ ಜನರ ಕಷ್ಟವನ್ನು ನೋಡದೆ ಕಾರ್ಯಾಚರಣೆ ಮಾಡಿದ್ದೇ ಆದರೆ, ಪ್ರಿಯರೇ, ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳು ಕಷ್ಟದಲ್ಲಿ ಇರುವಾಗ, ಕರ್ತನ ಮಕ್ಕಳು ವೇದನೆಯಲ್ಲಿ ಇರುವಾಗ ದೇವರಿಂದ ಅದನ್ನು ನೋಡಿಕೊಂಡು ಹೇಗೆ ಸಹಿಸಿಕೊಂಡು ಇರುತ್ತಾರೆ. ನಮಗಾಗಿ ಮನಮರುಗೋರಲ್ಲವೇ? ನಮಗಾಗಿ ಕಾರ್ಯವನ್ನು ಮಾಡುವರಲ್ಲವೇ? ನಮಗಾಗಿ ವಿಜ್ಞಾಪನೆಯನ್ನು ಮಾಡುವವರು ಅಲ್ಲವೇ? ಆದುದರಿಂದ ಈ ದಿನವೂ ಸಹ ನಮಗೆ ಕಷ್ಟವೋ, ನಾಶನವೋ, ಹಾಮಾನನಂತೆ ಅನೇಕ ವಿಧದಲ್ಲಿ ಶತ್ರುಗಳು ನಡೆಸಿದರು ದೇವರ ಮಕ್ಕಳಿಗೆ ವಿರೋಧವಾಗಿ ಬರುವ ಕಷ್ಟಗಳನ್ನು, ನಾಶನವನ್ನು ನೋಡಿಕೊಂಡು ದೇವರು ಸುಮ್ಮನೆ ಇರುವುದಿಲ್ಲ. ಅವರು ನಮಗಾಗಿ ಕಾರ್ಯಗಳನ್ನು ಮಾಡುತ್ತಾರೆ. ಅವರು ನಮ್ಮನ್ನು ತಪ್ಪಿಸುತ್ತಾರೆ. ಅವರು ನಮ್ಮ ಮುಂದೆ ಹೋಗುತ್ತಾರೆ. ಆದುದರಿಂದ ಈ ದಿನ ದೇವರು ನಮಗಾಗಿ ಸಕಲ ಕಾರ್ಯಗಳನ್ನು ಮಾಡುತ್ತಾರೆ ಎಂಬ ನಂಬಿಕೆಯಿಂದ ನಾವು ದೇವರ ನಾಮವನ್ನು ಉನ್ನತಪಡಿಸೋಣ. ಆಮೇನ್.